ಮುದ್ದು ಮುದ್ದು ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುದ್ದು ಮುದ್ದು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ चरण सरोज राज मन मुकुर सुधारी हरणो रघुबर विमल यशो दायक बलचारी तुझे देखा तो ये जाना सनम प्यार होता है दीवाना सनम ಪುಟ್ಟಮಲ್ಲಿ ಅವರೇ, ಕಾರ್ ಓನರ್ ನಾನೇ ಇಲ್ಲಿ ಜೀವಂತವಾಗಿ ನಿಂತಿರುವಾಗ ಜೀವ ಇಲ್ದಿರೋ ಕಾರ್ನ ಈ ರೀತಿ ತಪ್ಕೋತಿದ್ದೀರಲ್ಲ, ಇಟ್ಸ್ ವೆರಿ ಬ್ಯಾಡ್. ಚಂದನರೇ, ಮಲ್ಯ ಅಂದ್ರೆ ಬೇರು, ಅಂಬಾನಿ ಅಂದ್ರೆ ಕಾರು, ಯಾರತ್ರ ಏನಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಅನ್ನಿ. ಏನು ಪುಟ್ಟಮಲ್ಲಿ ಅವರೇ, ಇಷ್ಟೊಂದು ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದೀರಾ? ಏನ್ ಸಮಾಚಾರ? ಚಂದನರೇ, ನಮ್ ಬಾಬಣ್ಣ ನಂಗೆ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯೋ ಬುಕ್ ತಂದ್ಕೊಟ್ಟವ್ರೆ, ಅದಕ್ಕೆ ಇಷ್ಟು ವೈಲೆಂಟ್ ಆಗಿ ಮಾತಾಡ್ತೀವಿ. ಪುಟ್ಟಮಲ್ಲಿ ಅವರೇ, ಅದು ವೈಲೆಂಟ್ ಅಲ್ಲ, ಟ್ಯಾಲೆಂಟ್. ಹೇಳಿದ್ರೆ ಛಾಡ. ಪುಟ್ಟಮಲ್ಲಿ ಅವರೇ, ನಾನೇ ನಿಮ್ ಜೊತೆ ಇರುವಾಗ ಈ ಪುಸ್ತಕ ಎಲ್ಲ ಯಾಕೆ? ಇಲ್ಲಿ ಕೊಡಿ. ನೋಡ್ರು, ಪುಟ್ಟಮಲ್ಲಿ ಅವ್ರನ್ನ ನನ್ನಿಂದ ದೂರ ಮಾಡೋದಕ್ಕೆ ಇಂಥ ಡಬ್ಬ ಕೆಲಸಗಳನ್ನೇ ಮಾಡೋದು. ಪುಟ್ಟಮಲ್ಲಿ ಅವರೇ, ಹೇಗಿದೆ ಕಾರು? ಪಸಂದಾಗದೆ ಅನ್ನಿ. ನಾನು ಚಂದನವ್ರೆ, ನಾನು ನಿಮ್ಗೆ ಇಂಗ್ಲಿಷಲ್ಲಿ ಏನೋ ಹೇಳ್ಬೇಕು ಅನ್ನಿ, ಅದು 3 ಪದ. 3 ಪದನಾ? ಪುಟ್ಟಮಲ್ಲಿ ಅವರೇ, ಅದೇನು ಹೇಳಬೇಕು ಅಂತಿದ್ರೋ ಬೇಗ ಹೇಳಿ. ಅದನ್ನ ಕೇಳಬೇಕು ಅಂತ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೀನಿ ಗೊತ್ತಾ? ಹೋಗಿ, ನಂಗೆ ನಾಚಿಕೆ ಆಯ್ತದೆ. ಪುಟ್ಟಮಲ್ಲಿ ಅವರೇ, ಇಂಥ ಹೊತ್ತಿನಲ್ಲಿ ನಾಚ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಆಮೇಲೆ ಜೀವನನೇ ವೇಸ್ಟ್ ಆಗ್ಬಿಡುತ್ತೆ. ಪ್ಲೀಸ್ ಹೇಳಿ. ಹೇಳ್ಬಿಡ್ಲಾ? ಹೇಳಿ ಪುಟ್ಟಮಲ್ಲಿ ಅವರೇ, ಆ ಮಾತು ಕೇಳಬೇಕು ಅಂತ ನನ್ನ ಹೃದಯ ಬಲೂನ್ ಥರ ಊದ್ಕೊಂಡ್ಬಿಟ್ಟಿದೆ. ಧೈರ್ಯವಾಗಿ ಹೇಳಿ. ಹೇಳ್ತೀನಿ. ಹೋಗಿ, ನಾನು ಹೇಳಲ್ಲ. ಪ್ಲೀಸ್ ಪುಟ್ಟಮಲ್ಲಿ ಅವರೇ, ನೀವು ಹೇಳಿಲ್ಲ ಅಂದ್ರೆ ಬಲೂನ್ ಥರ ಊದ್ಕೊಂಡ್ರೆ ನನ್ನ ಹೃದಯ ಢಮಾರ್ ಅಂತ ಓದೋಗ್ಬಿಡುತ್ತೆ. ಪ್ಲೀಸ್ ಹೇಳಿ. ಹಂಗ ಆಗದ್ ಬೇಡ. ಹೇಳ್ತೀನಿ. ಲೈಕ್ ಯು. ಹಾಳಾದ ಕನಸು. ಪುಟ್ಟಮಲ್ಲಿ ಅವರೇ, ಕನ್ಸಲ್ಲಾದ್ರೂ ಐ ಲವ್ ಯು ಅಂತ ಹೇಳ್ಬೋದಿತ್ತಲ್ವೇನ್ರಿ? ಹೋಗ್ಲಿ ಬಿಡಿ, ಬೆಳಗಿನ ಜಾವದ ಕನಸು ನನ್ಸಾಗುತ್ತೆ ಅಂತಾರೆ. ಆದಷ್ಟು ಬೇಗ ಶ್ರೀಮಂತ ಹಾಗೆ ಆಗ್ತೀನಿ. ಕಾರ್ ತಗೋತೀನಿ, ನಿಮ್ಮ ಬಾಯಲ್ಲಿ ಐ ಲವ್ ಯು ಅಂತ ಹೇಳಿಸ್ತೀನಿ. ಇಲ್ಲಿ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಮಾರೋ ಶ್ರೀರಾಮಚಂದ್ರ ಗೌಡ್ರು ನೀವೇನಾ? ನೀವ್ಯಾರು? ಗಣಿ. ದಣಿ. ಗಣಿ ದಣಿ ಅಂದ್ರೆ ನೀವು ಬಳ್ಳಾರಿ ಕಡೆಯವರಾ? ಹೌದು, ಬಳ್ಳಾರಿಯವ್ರೆ ಅಂತ ನಿಮ್ಗೆ ಗೊತ್ತಾಯ್ತು? ನಿಮ್ ಗೆಟಪ್ಪು, ನಿಮ್ಮ ಮೈ ಮೇಲೆ ಕೆಜಿ ಗಟ್ಟಲೆ ಚಿನ್ನ ನೋಡಿದ್ರೆ ಗೊತ್ತಾಗಲ್ವಾ ನೀವೆಂತ ದೊಡ್ಡ ಮನುಷ್ಯರು ಅಂತ? ಬಹಳ ಶಾರ್ಪ್ ಆಗಿದ್ದೀರ. ಥ್ಯಾಂಕ್ಸ್. ನೀವು ಕೇಳಿ ಶ್ರೀರಾಮಚಂದ್ರ ಗೌಡ ನಾನೇ. ನನ್ನಿಂದ ಏನಾಗಬೇಕಾಗಿತ್ತು? ಮತ್ತೆ ಚಡ್ಡಿ ಬನಿನೇ ಹಾಕಿಲ್ಲ?
ಹಾಕ್ಕೊಂಡಿದ್ದೀನಿ, ಒಳಗಡೆ ಇದೆ. ನೋಡಿ, ನಾವು ಬಂದ ವಿಷಯ ಅಂದರೆ ನಮ್ಮನೆ ರೇಡ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಸೂಟ್ ಕೇಸ್ ಕೊಟ್ಟು ಇದರೊಳಗಿರೋ ಸೀಕ್ರೆಟ್ ಎಲ್ಲ ನಿಮ್ಗೆ ಹೇಳ ಅಂತ ಬಂದಿದ್ದೀನಿ. ನಿಮ್ಮನ್ನ ಹಾಗೆ ನಿನ್ಸ್ ಮಾತಾಡ್ಸಿದ್ರೆ ಚೆನ್ನಾಗಿರಲ್ಲ. ಒಂದು ನಿಮಿಷ ಬರ್ತೀನಿ. ಮಧು ಮಧು ಮಧು, ಬೇಗ ಆರ್ತಿ ರೆಡಿ ಮಾಡು, ನಮ್ಮ ಮನೆಗೆ ಗಣಿದಣಿಗಳು ಬಂದಿದ್ದಾರೆ. ಜಾನಿ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ಗಣಿದಣಿ ಅಂದ್ರೆ ಯಾರು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಆರ್ತಿ ರೆಡಿ ಮಾಡು. ಅವ್ರು ಹೊರಗಡೆ ಇದ್ದಾರೆ. ಆಯ್ತು, ತರ್ತೀನಿ. ಬೇಗ ಹೋಗು. ಒಂದು ನಿಮಿಷ, ರೆಡಿ ಆಗೋಯ್ತು. ಮಧು, ಆರ್ತಿ ಮಾಡು. ನಿಮ್ಮ ಹೆಂಡತಿನ ಬ್ಯೂಟಿಫುಲ್ ಆಗಿದೆ. ಆರತಿ ಎತ್ತಿರೆ ಕಳ್ಮಂಜಂಗೆ ನಮ್ ಸುಳ್ ಮಂಜಂಗೆ. ಒಂದು ನಿಮಿಷ. ಆರತಿ ಎತ್ತಿರೆ ಕಳ್ಮಂಜಂಗೆ. ಆರ್ತಿ ಮಾಡಮ್ಮ, ಆರ್ತಿ ಮಾಡ. ನಿಲ್ಸಿ ಮಧುರ ಅವ್ರ ಆರತಿ ಮಾಡೋದ್ನ. ಯಾಕೌಡ್ರೆ, ಏನಾಯ್ತು? ಅಲ್ಲ ಮಧುರ ಅವ್ರೆ, ನಮ್ಮಟ್ಟಿಗೆ ಬಂದಿರೋ ಪೋಸ್ಟ್ನ ಅಡ್ರೆಸ್ ಕೇಳಿದ್ರು ಅಂತ ನಿಮ್ಮಟ್ಟಿಗೆ ಹಾಕ್ಸ್ಕೊಳ್ಳೋದು ತಪ್ಪಲ್ವಾ? ಗೌಡ್ರೆ, ಏನ್ ಹೇಳ್ತಿದ್ದೀರಾ? ಅಣ್ಣಪ್ಪನವ್ರೆ, ನೀವು ಹೇಳೋದ್ನೆಲ್ಲ ನಾ ಕೇಳಿಸ್ಕೊಂಡಿ. ಈಗ ಯಾನ ನೀವೇ ಹೇಳಿದ್ರೆ ಇಲ್ಲ ನಾ ಹೇಳ್ಲ್ಯಾ? ಗೌಡ್ರೆ ಬನ್ನಿಲೆ, ಬನ್ನಿ ಗೌಡ್ರೆ. ಏ ಗೌಡ್ರೆ, ಬನ್ರಿ ಇಲ್ಲಿ. ಆಗಲ್ಲ ಬನ್ರಿ. ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತ ನನಗೂ ಗೊತ್ತು ರೀ. ಬಳ್ಳಾರಿ ಗಣಿದಣಿಗಳು ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಮಾರೋ ಶ್ರೀರಾಮಚಂದ್ರಗೌಡರನ್ನ ಯಾಕೆ ಹುಡ್ಕೊಂಡ್ ಬರ್ತಾರೆ? ಅಡ್ರೆಸ್ ಮಿಸ್ ಆಗಿ ಈ ಕಡೆ ಬಂದ್ಬಿಟ್ಟಿದ್ದಾರೆ. ಅವ್ರು ತಂದಿರೋ ಸೂಟ್ ಕೇಸಲ್ಲಿ ಕೋಟಿ ಗಟ್ಟಲೆ ಬ್ಲ್ಯಾಕ್ ಮನಿ ಇದೆ ಅನ್ಸುತ್ತೆ. ಸುಮ್ಮನೆ ನಾವಿಬ್ರು ಕಿತ್ತಾಡ್ಕೊಳ್ಳೋದು ಬಿಟ್ಟು ಬರೋ ಸೂಟ್ ಕೇಸಲ್ಲಿ ನಿಮ್ಗೊಂದು ಸೂಟ್ ಕೇಸ್, ನನ್ಗೊಂದು ಸೂಟ್ ಕೇಸ್. ಹಂಗಂದರಿಯಾ? ಆಮೇಲೆ ನೀವು ನಿಮ್ಮ ದುಬಾಕ್ ಕುದಿ ತೋರಿಸ್ಬಿಟ್ರೆ ಎಲ್ಲರೂ ಆಗುತ್ತಾ ಗೌಡ್ರೆ? ಆಯ್ತು, 50-50. ಎರಡೂ ಒಂದೇ ಅಲ್ವೇನ್ರಿ? ಹ್ಞೂ ಕಣೆ ಹೇಳಿ. ಒಂದಲ್ಲಿ 100 ನೋಟು, ಒಂದಲ್ಲಿ 1000 ನೋಟ್ ಇದ್ರೆ ಇವರು ನಮ್ಮ ಎದುರು ಮನೆಯವರು ನಿಮ್ನ ಯಾರು ಅಂತ ಕೇಳ್ತಾ ಇದ್ರು, ಹೇಳ್ತಾ ಇದ್ದೆ. ಮನೆ ಅಲ್ಲದೆ ಮನ್ಸು ಮಾತ್ರ ಇಲ್ಲದೆ. ಗೌಡ್ರೆ, ಅವ್ರು ಅದನ್ನ ಕೇಳಿದ್ರೇನ್ರಿ? ಸುಮ್ಮನೆ ನಿಂತ್ಕೊಳ್ರಿ. ಮಧು, ನೀನ್ ಆರತಿ ಮಾಡು. ಎಷ್ಟೆಲ್ಲ ಮಾಡ್ಲಿ? ಸರ್, ಒಳಗೆ ಬನ್ನಿ ಸರ್. ಮನೆ ಚಿಕ್ಕದು, ಏನು ತಪ್ಪು ತಿಳ್ಕೊಬಾರ್ದು. ಮಧು, ಹೋಗಿ ಕಾಫಿ ಮಾಡ್ಕೊಂಬ. ಹೋಗು. ದಣಿಗಳೇ, ನಿಮ್ಗೆ ಕಾಫಿ ಆದ್ರೆ ಓಕೆನಾ? ಅಣ್ಣಪ್ಪನವ್ರೆ, ಅವ್ರು ಯಾರ? ಬಳ್ಳಾರಿ ಗಣಿದಣಿಗಳು ಅಂಥವ್ರನ್ನ ಅಟ್ಟಿಗಂಟ ಕರ್ಸ್ಬಿಟ್ಟು ಕಾಫಿ ತಕೊಂಡಾರೆ ಅಂತ ಕೇಳ್ತಿದಾರಲ್ಲ. ಬಳ್ಳಾರಿ ಗಣಿದಣಿಗಳು ತಕೊಳ್ಳೋದೇ ಬ್ಯಾರಿಯೇ ಅಲ್ವಾ ಗಣಿದಣಿಗಳೇ? ಓನ್ಲಿ ಸ್ಕಾಚ್, ಬ್ಲೆಂಡೆಡ್ ಸ್ಕಾಚ್. ನೋಡಿದ್ರ್ಯಾ, ಕೇಳಿಸ್ಕೊಂಡ್ರ್ಯಾ? ಅವರೇ ಬಾಯ್ಬಿಟ್ಟು ಹೋಗ್ಬಿಟ್ರು. ಶ್ರೀ ಗೌಡ್ರೆ, ಮಲ್ಗಿದ್ದ ಅವನ ಎಬ್ಸಿ ಕಚ್ಚಿಸ್ಕೊಂಡಂಗಾಯ್ತು ನಿಮ್ ಕತೆ. ನಾನೇನೋ ಬರೀ ಕಾಫಿಲಿ ಮೇಂಟೈನ್ ಮಾಡೋಣ ಅನ್ಕೊಂಡ್ರೆ ಏನೇನೋ ಹೇಳಿ ತಗ್ಲಾಕೊಂಡ್ರ. ಹೋಗಿ ಸ್ಕಾಚ್ ಅಂತ ತಗೊಂಬನ್ನಿ, ಬ್ಲೆಂಡೆಡ್ ಸ್ಕಾಚ್. ಅಣ್ಣಪ್ಪನವ್ರೆ, ಸ್ಕಾಚ್ ಅಂದ್ರೆ ಏನ? ಫಾರಿನ್ ವಿಸ್ಕಿ, ಬರೀ 25,000. ಗೌಡ್ರೆ, ಯಾಕೆ ಶಾಕ್ ತಗೊಂಡು ಸುಮ್ಮನೆ ಕೂತ್ ಬಿಟ್ರಿ? ಹೋಗಿ ತಗೊಂಬನ್ನಿ. ಅಣ್ಣಪ್ಪನವ್ರೆ, 25,000 ಮೇಲೆ 50 ರೂಪಾಯಿ ಆಗಲಿ, ನಾವು ಹೋಗಿ ಬುಲ್ಡಾಗ್ ತಗೊಂಬರ್ತೀನಿ. ರೀ ಗೌಡ್ರೆ, ಅದು ಬುಲ್ಡಾಗ್ ಅಲ್ಲ ರೀ, ಬ್ಲಾಕ್ ಡಾಗು. ಅದು ನನಗೂ ಗೊತ್ತು, ನಿಮಗೆ ಗೊತ್ತಿದ್ದೆ ಇಲ್ವಂತ ಟೆಸ್ಟ್ ಮಾಡಿದ್ವಿ. ಅಣ್ಣಪ್ಪನವ್ರೆ, ನಾವು ಹೋಗಿ ಬರ್ತೀನಿ. ಅಲ್ಲಿ ಗಂಟೆ ಇವ್ರ ಜೊತೆ ಮಾತಾಡ್ತಾರೆ. ಬರ್ತೀನಿ. साला मैं तो साहब बन गया, अरे साला मैं तो साहब बन गया, ये साहब बन के कैसा तन गया. ಏನ್ ಗೌಡ್ರೆ, ಈ ರೀತಿ ಡ್ರೆಸ್ ಮಾಡ್ಕೊಂಡಿದ್ದೀರಾ? ಸಖತ್ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಾ. ಮಧುರವ್ರ, ಈಗ ನಾನು ಪಟಾಪಟಿ ಚಡ್ಡಿ ಮಾರೋ ಶ್ರೀರಾಮಚಂದ್ರಗೌಡ ಅಲ್ಲ, ಬ್ಯಾರನೇ ಶ್ರೀರಾಮಚಂದ್ರಗೌಡ. ಬೇರೆ ಏನ್ ಮಾಡ್ತೀರಾ? ಮೆಜೆಸ್ಟಿಕಲ್ ಸ್ವೆಟರ್ ಮಾಡ್ತೀರಾ? ಮಧುರವ್ರ, ನನ್ನ ಈ ಗೆಟಪ್ ನೋಡಿದ್ರೆ ಗೊತ್ತಾಗಲ್ವಾ ನಾನು ಕೋಟಿ ಶ್ರೀರಾಮಚಂದ್ರಗೌಡ ಅಂತ? ದಣಿ, ಏನಿದು ಗೌಡ್ರೆ, ನೀವು ಬಿಲ್ಡಪ್ ಕೊಡ್ತಿದ್ದಾಗೆ ಭಿಕ್ಷುಕನೇ ಬಂದ್ಬಿಟ್ಟ? ದಣಿ, ನನ್ನ 500 ರೂಪಾಯಿ ಭಿಕ್ಷೆ ಹಾಕಿದಣಿ. ಅಯ್ಯೋ, ಈಗಿನ ಕಾಲದಲ್ಲಿ 500 ರೂಪಾಯಿ ಸಾಲ ಕೇಳಿದ್ರೆ ಕೊಡೋದು ಕಷ್ಟ, ಅಂಥದ್ರಲ್ಲಿ ನೀನು 500 ರೂಪಾಯಿ ಭಿಕ್ಷೆ ಕೇಳ್ತಾ ಇದ್ದ ಇಲ್ಲಪ್ಪ. ದಣಿ,
ಯಾರ ಹತ್ರ ಎಷ್ಟು ಕೇಳಬೇಕು ಅಂತ ನಾನು PhD ಡಾಕ್ಟ್ರೇಟ್ ಮಾಡಿದ್ದೀನಿ. ಬೇಕಿದ್ರೆ ಸರ್ಟಿಫಿಕೇಟ್ ಅಂತ ತೋರಿಸ್ಲಾ? ತೊಂದರೆ ಇಲ್ಲ, ಭಿಕ್ಷೆ ಬೇಡಕ್ಕೂ ಡಾಕ್ಟ್ರೇಟ್ ಮಾಡಿನಿ ಅಂತ ಇದೆ ಇಲ್ಲಪ್ಪ. ದಣಿ, ಜನಗಳ ಗೆಟಪ್ಪು ಸೆಟಪ್ಪು ನೋಡಿದ್ರೆ ಯಾರು ಎಷ್ಟು ಕೊಡ್ತಾರೆ ಅಂತ ನನಗೆ ಗೊತ್ತು. ಈಗ ನೋಡಿ, ನಾನು ನಿಮಗೆ 500 ರೂಪಾಯಿ ಕೇಳಿದ್ದೀನಿ, ಆದರೆ ನೀವು 1000 ರೂಪಾಯಿ ಕೊಡ್ತೀರಾ ಅಲ್ವಾ ಮೇಡಮ್? ಗೌಡ್ರೆ, ನೀವೀಗ ಕೋಟ್ಯಾಧಿಪತಿ, ಜುಜ್ವಿ 1000 ರೂಪಾಯಿಗೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಕೊಟ್ಬಿಟ್ಟು ಕಳಿಸಿ. ಮಧುರ ಅವ್ರ, ನೀವು ಹೇಳಿದ್ಮೇಲೆ ಕೊಡ್ತೀನಿ ಬಿಡಿ. ದಣಿ, ನರಿ ಮುಖ ನೋಡಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಕತ್ತೆ ಮುಖ ನೋಡಿದೆ, ಆಗಲೇ ಗೊತ್ತಾಯ್ತು ಪ್ಲೇಟ್ ತುಂಬ ಲಕ್ಷ್ಮಿ ತುಂಬ್ತಾಳೆ ಅಂತ. ದಣಿ, 1000 ರೂಪಾಯಿ ಹಾಕಿದ್ರ ಗಂಡ ಹೆಂಡತಿ ಸುಖವಾಗಿರಿ. ನಾನು ಬರ್ತೀನಿ. ನಿಂತ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮಿಬ್ಬರಿಗೂ ಮಕ್ಕಳಾಗ್ಲಿ. ಯಾಕೋ ಮಧುರ ಅವ್ರ ಹಿಂಗೆ ಹೋಗ್ಬಿಟ್ಟ. ನಾವಿಬ್ರು ಗಂಡ ಹೆಂಡ್ರಂತೆ, ನಮಗ ಮಕ್ಕಳಂತೆ. ಗೌಡ್ರೆ, ಅಸ್ತು ದೇವತೆಗಳು ಯಾವಾಗ್ಲೂ ಅಸ್ತು ಅಸ್ತು ಅಂತ ಹೇಳ್ತಿರ್ತಾರಂತೆ. ಯಾರಿಗೊತ್ತು, ಅವ್ನ ಹಾಗೆ ಹೇಳ್ದಾಗ ಅಸ್ತು ದೇವತೆ ಅಸ್ತು ಅಂದು ಮುಂದೆ ನಮಗ್ ಮಕ್ಕಳಾದ್ರೂ ಆಗ್ಬೋದು. ನೀವ್ ಇಷ್ಟೊಂದು ಶ್ರೀಮಂತರಾಗಿದ್ದೀರಾ, ಇನ್ಮೇಲೆ ನಾನು 4 ಜೊತೆ ಬದುಕಲ್ಲ. ಮಧುರ ಅವ್ರೆ, ದಿಟ್ಟವಾಗ್ಲೂ ನೀವೇ ಮಾತನ್ನ ಹೇಳ್ತಾ ಇದ್ದೀರಿ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ? ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ? ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ, ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಸಿರು ಸಿರು ಬೆಸೆದ ಮೇಲೂ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ? ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ? ಬಾಬಣ್ಣ, 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 ಯಾನ್ ಮಾಡ್ತಾ ಇದ್ರಿ? ಕೈಯಲ್ಲೇ ಕೆಂಡದ ಬಾಟ್ಲ್ ಹಿಡ್ಕೊಂಡಿದ್ದೀರಿ? ಅಯ್ಯೋ, ದಡ್ಡು ಪಡುತ್ತದೆ. ಇದು ಎಂಡದ ಬಾಟ್ಲ್ ಅಲ್ಲ ಕಮ್ಮಿ, ಸ್ಕಾಚ್ ವಿಸ್ಕಿ. ಇದ್ರ ಹೆಸರು ಬ್ಲಾಕ್ ಡಾಗ್. ಇದಕ್ಕೆ 25,000. ಕುಡಿಯೋ ಎಂಡಕ್ಕೆ ಯಾರಾದ್ರೂ 25,000 ರೂಪಾಯಿ ಕೊಟ್ಟಾರ? ಆಮೇಲೆ ಪುಟ್ಮಲಿ ಜುಜ್ಬಿ 25,000. ಇನ್ಮೇಲೆ ನನ್ನ ರೇಂಜೇ ಚೇಂಜ್. ನಿಮ್ ರೇಂಜ್ ಏನು ಅಂತ ನನಗೆ ಗೊತ್ತು. ಕೈಯಲ್ಲಿ ಎಂಡದ ಬಾಟ್ಲ್ ಹಿಡ್ಕೊಂಡಿದ್ರೆ ನಿಮ್ ರೇಂಜು ಅದೇಯ. ಅದೇ ಅಂದ್ರೆ ಕೈಯಲ್ಲಿ ಅಲ್ಯೂಮಿನಿಯಂ ತಟ್ಟೆ. ಅಮ್ಮ, ತಾಯಿ, ಒಸಿ ಭಿಕ್ಷೆ ಹಾಕಮ್ಮ. ಏನಮ್ಮೆ, ನನ್ನ ಕಿಂಡಲ್ ಮಾಡಿಯಾ? ಇನ್ಮೇಲೆ ನಾನು ಪಟಾಪಟಿ ಚಡ್ಡಿ ಬಣ್ಣಿನೆಲ್ಲ ಮಾರಲ್ಲ. ಇನ್ನೇನು, ನಮ್ಮ ಅತ್ತೆ ಹೇಳ್ದಂಗೆ ದನ ಕಾದಿರಾ? ಕೋಟಿ ಕೋಟಿ ದುಡ್ಡು ಎಡ್ಸಕ್ಕೆ ಟೈಮ್ ಇರಲ್ಲ, ಇನ್ನು ದನ ಕಾಯಕ್ ಟೈಮ್ ಇದ್ದದ? ಬಾಬಣ್ಣ, ಯಾರೇನೋ ಮಾತಾಡ್ತಾ ಇದ್ರಿ, ನಿಮ್ಗೇನ್ ತಲೆ ಕೆಟ್ಟಿದ್ದ? ನಾ ಯಾರೇನೋ ಮಾತಾಡ್ತಾ ಇಲ್ಲ ಕಮ್ಮೆ, ಇರೋ ವಿಷಯನೇ ಹೇಳ್ತಾವ್ನಿ. ಇನ್ಮೇಲೆ ನನ್ನ ರೇಂಜೇ ಚೇಂಜು. ಬಾಬಣ್ಣ, ನಿಮ್ಗೆ ಯಾವ್ದೋ ದಯ ಮೆಟ್ಕೊಂಡದೆ ಅನ್ಸುತ್ತೆ. ಇರಿ, ಅತ್ತೆಯವ್ನು ಫೋನ್ ಮಾಡ್ತೀನಿ. ಹಲೋ ಅತ್ತೆವ್ವ. ಇದ್ಯಾಕ್ ಕೂಸು, ಯಾವಾಗ ಫೋನ್ ಮಾಡಿದ್ರು ನಮ್ಮೂರ್ ಆಂಬುಲೆನ್ಸ್ ತರ ಕೂಕೊಂಡೇ ಇರ್ತೀಯ, ಏನಾಯ್ತು? ಅದು ಬಾಬಣ್ಣ ಇನ್ಮೇಲೆ ಪಟ ಪಟ ಚಡ್ಡಿ ಬನ್ನಿ ವ್ಯಾಪಾರ ಮಾಡಲ್ವಂತ. ಇನ್ನೇನು, ಪಟ ಪಟ ಚಡ್ಡಿ ಬನಿಯನ್ ವ್ಯಾಪಾರ ಬಿಟ್ಟು ಸಿಟಿಲ್ ಕರಡಿ ಕುಣ್ಸನಂತ? ಅದೇನೋ ಕೋಟಿ ಕೋಟಿ ಹಣ ಅಂತವ್ರೆ. ಕೋಟಿ ಕೋಟಿ ಹಣವ? ಏನ್ ತಲೆ ಕೆಟ್ಟೈತ ಅವನ್ಗೆ? ಎಲ್ಲಿ ಆ ತನಕಾಯನ್ ಫೋನ್ ಕೊಡು. ತನಕಾಯವ್ರೆ, ಬಾಬಣ್ಣ ಅತ್ತಿವು ಮಾತಾಡ್ಬೇಕಂತೆ. ನಾ ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳಲ್ಲ ಅಲ್ವಾ? ಬೈಸಕ್ಕೆ ಅಂತಾನೆ ಹುಟ್ಟಿದೆ. ಅತ್ತಿವು ಕೇಳಮ್ಮ, ಚೆನ್ನಾಗಿದೆಯಾ? ಏಯ್, ಎಲ್ಲ ಬಂದಿರೋದು ನಿನ್ ದೊಡ್ಡ ರೋಗ. ಯಾಕ್ಲಾ
ಚಡ್ಡಿ ಬನ್ನಿಯನ್ ವ್ಯಾಪಾರ ಮಾಡಕ್ಕಿಲ್ಲ ಅಂದ್ಯಂತೆ. ಅವಯ್ ಕೋಟಿ ಕೋಟಿ ದುಡ್ಡು ಬರ್ತಾ ಇರ್ಬೇಕಾರೆ ಅಟ್ಟೆಲ್ಲಿ ಕೂತ್ಕೊಂಡು ಎಣ್ಸದ್ ಬಿಟ್ಟು ಚಡ್ಡಿ ಬನ್ನಿ ವ್ಯಾಪಾರ ಯಾರು ಮಾಡಿರು? ಲೇ ಆತರ ಹುಟ್ಟದ ಆಂಜನೇಯ, ಕೋಟಿ ಕೋಟಿ ಹಣ ಬರಕ್ಕೆ ನೀನೇನು ಅಟ್ಟಿಲಿ ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿದೀಯಾ? ಏನು ಗೊತ್ತಾಗಲ್ಲ, ಹೋಗಿ ಕ್ಯಾಮೆ ನೋಡೋಗು. ಏನ್ಲಾ ನನ್ನನ್ನೇ ಹಳ್ಳಿ ಹೆಂಗ್ಸು ಅಂದ್ಯಾ? ನಾನು ಅಲ್ಲಿಗೆ ಬಂದ್ರೆ ಎಗ್ರು ಸೆದೆಗೆ ಒದ್ದು ಬಿಡ್ತೀನಿ. ಮರ್ಯಾದೆಯಿಂದ ಚಡ್ಡಿ ಬನಿಯನ್ ವ್ಯಾಪಾರ ಮಾಡ್ಕೊಂಡು ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಂಡ್ಯೋ ಸರಿ, ಅದನ್ನ ಬಿಟ್ಬಿಟ್ಟು ಕೋಟಿ ಕೋಟಿ ಅಂದ್ಕೊಂಡು ಏನಾದ್ರೂ ಕೋತಿ ಕೆಲಸ ಮಾಡಿ ಜೈಲಿಗೆ ಸೇರ್ಕೊಂಡ್ಯೋ ಮಗನೇ, ಜೈಲಿಗೆ ಬಂದು ನೀನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಆಯ್ತು, ಮಡಗ್ತೀನಿ. ಸರಿ ಸರಿ. ಅಲ್ಲ ಕಮ್ಮಿ ಪುಟ್ಮಲ್ಲಿ, ನಾ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ತಿ ಪುಸ್ಕ ಅಂತ ನಮ್ಮ ಮಗನು ಫೋನ್ ಮಾಡ್ಬಿಟ್ಟು ಬಾಯಿ ಬಂದಾಗ ಬಯಸ್ಬಿಡ್ತೀಯ ಅಲ್ವಾ? ಅದು ಏನಾಯ್ತು ಗೊತ್ತಾ? ಅದೇನು ಅಂತ ಹೇಳಿ. ಬಾಯಿ ಇಷ್ಟ ಆಯ್ತು. ಚಂದನವರು ಹಿಂಗೆ ಹೇಳಿದ್ರ? ಅವ್ರು ಹೇಳಿರ್ತಾರೆ ಅಂದ್ರೆ ದಿಟಾನಿ. ಯಾನಮ್ಮೆ, ನಿನಗ ಗಂಡನ ಮಾತಿಗಿಂತ ಅಣ್ಣಪ್ಪನವ್ರ ಮಾತು ಮೇಲೆ ನಂಬಿಕೆ ಜಾಸ್ತಿ ಅಲ್ವಾ? ಬಾಬಣ್ಣ ಆ ವಿಷಯ ಬಿಡಿ, ಆ ಸೂಟ್ ಕೇಸಲ್ಲಿ ಏನಿತ್ತು ಹೇಳಿ. ಯೋಗನಿಧನಿಗಳು ಅಂದ್ರೆ ಇನ್ನೇನಿದ್ದವನ್ನೇ ಗರಿ ಗರಿ ನೋಟದ. ಬಾ, ತಡ ಮಾಡ್ಬಿಟ್ರೆ ಅಣ್ಣಪ್ಪನವ್ರೆ ಬಡ್ದು ಬಾಚ್ಕೊಂಡ್ಬಿಡ್ತಾರೆ. ಗಣಿಧನಿಗಳೇ, ಈ ಸೂಟ್ ಕೇಸ್ ಒಳಗೆ ಏನಿದ್ದದು? ಸೀಕ್ರೆಟ್ ಸಿಗರೇಟ್ ಇದ್ದಲ್ಲ? ರೀ ಗೌಡ್ರೆ, ಕುಡಿಯೋಕ್ ಮುಂಚೆನೆ ಟೈಟ್ ಆಗ್ಬಿಟ್ಟಿದಿರಲ್ರಿ. ಅವ್ರು ಹೇಳಿದ್ದು ಸಿಗರೇಟ್ ಅಲ್ಲ, ಸೀಕ್ರೆಟ್ ಅಂತ ಅಲ್ವಾ ಗಣಿತನಿಗಳೇ? ಕರೆಕ್ಟ್. ಪುಟ್ಮಲ್ಲಿ ಅವರೇ, ಇವರಿಬ್ರಿಗೂ ಏನಾಗಿದೆ? ಇವರು ಗಣಿದಣಿಗಳಂತೆ, ಬಳ್ಳಾರಿಂದ ಬಂದಿದ್ದಾರಂತೆ, ಕೋಟಿ ಕೋಟಿ ಹಣ ಕೊಡ್ತಾರಂತೆ. ದುಡ್ಡು ಕೊಡಕ್ಕೆ ಇವ್ರೇನು ಅವ್ರ ರಿಲೇಷನ್? ನನಗೂ ಅದೇ ಅರ್ಥ ಆಯ್ತಿಲ್ಲ ಮಧುರ ಅವ್ರೆ. ಅಲ್ಲ, ನಮ್ಮ ಬಾಬಣ್ಣನ ಜೊತೆ ಸೇರ್ಕೊಂಡು ಈ ಚಂದನವ್ರು ಯಾಕೆ ದನ ಕಾಯರಂಗಾಡೋರು? ಮಂಗನ್ ಜೊತೆ ಸೇರಾದ್ಮೇಲೆ ಮಂಗನೇ ಆಗ್ಬೇಕಲ್ಲ. ಯಾರಿಗೆ ನಿಮ್ಮ ಮಂಗ ಅಂದದ್ದು? ಇಬ್ರಿಗೂ ನೀವು ಜಾಸ್ತಿ ಬಗ್ಬೇಡಿ, ನಾವಿರೋದು ನಿಮ್ ಸೇವೆ ಮಾಡಕ್ಕೆ. ತಕೊಳ್ಳಿ ಅಲ್ವಾ ಮತ್ತೆ ಗೌಡ್ರೆ, ಇಲ್ಲೊಂದೆರಡು ಕೊಡ್ರಿ. ತೊಂದ್ರೆ ಇಲ್ಲ, ತಿನ್ನಿ ಚಂದಾಗ್ತೀನಿ ನೋಡಿ. ನೀವು ಚಂದಾಗ ಕುಡಿಬೇಕು, ತಿನ್ಬೇಕು, ಅದು ಬಿಟ್ರೆ ಬೇರೆ ಯಾರು ಮಾಡಬಾರ್ದು. ಬರೀ ಸಾರಾಯಿ ಕುಡಿಯೋದೇ ಆಯ್ತಲ್ಲ, ಈ ಎಂಟರ್ಟೈನ್ಮೆಂಟ್ ಏನಿಲ್ವಾ? ನನ್ನ ಫಾರಿನ್ ಸ್ಕಾಚ್ ವಿಸ್ಕಿನ ಸರಾಯಿ ಅಂತವ್ರೆ. ಗೌಡ್ರೆ, ಅವ್ರಿಗಿದೆಲ್ಲ ಸಾರ ಲೆಕ್ಕನೇ ರೀ. ನನಗೆ ತುಂಬಾ ಬೋರ್ ಆಗ್ತಾ ಇದೆ. ಆ ರಂಬೆ ಮೇನಕೆ ಇಬ್ರು ಕೆಳಗೆ ಕರೆಸಿ ಡ್ಯಾನ್ಸ್ ಮಾಡಿಸ್ತೀರಾ? ಹೆಂಗದ ಮೈಗೆ ನಮ್ಮಿಬ್ರನ್ನ ಏನಾದ್ರೂ ಕುಣಿ ಅಂದ್ರೆ ಕಸ್ಬಾರ ತಕ್ಕ ಜನ ಬರ ಗಂಟೆ ಹೊಡೆದು ಬಿಡ್ತೀನಿ. ಪುಟ್ಬಲಿವ್ರೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನ್ ಮಾತಾಡ್ತೀನಿ. ಒಂದ್ ಕೆಲಸ ಮಾಡಿ, ಮಧುನ ಕರ್ಕೊಂಡು ನೀವು ನಿಮ್ಮ ಮನೆಗೆ ಹೋಗ್ಬಿಡಿ. ಮಧುರವ್ರೆ, ನಮ್ಗಿನ್ನೇನ್ ಕೆಲ್ಸ? ಬನ್ನಿ ನಮ್ಮ ಮಟ್ಟಿಗೆ ಹೋಗವು, ಕುಡ್ದು ಹಾಳಾಲಿ. ನೀವು ಕುಡಿದ್ರಿ ನೀವು. ನಡಿಯ, ಎಂಟರ್ಟೈನ್ಮೆಂಟು ಇಲ್ಲ, ಡ್ಯಾನ್ಸು ಇಲ್ಲ, ಬೇರೆ ಹೇಳೋದು ಹೋಗೋಣ ನಡಿ. ಹಂಗೆಲ್ಲ ಮಾಡಬೇಡಿ ಗಣಿತನಿಗಳೇ. ಅಣ್ಣಪ್ಪನವ್ರು ಬೇರೆ ನನ್ನ ಕಲೆ ಬುಲ್ಡಾಗ್ ತರಿಸ್ಬಿಟ್ಟರೆ, ಶಾನೆ ಖರ್ಚು ಬೇರೆ ಆಗ್ಬಿಟ್ಟದೆ. ಎಷ್ಟು ಖರ್ಚಾಗೈತೆ ಹೇಳ್ರಿ, ಇವಾಗೆ ಬಿಸಾಕ್ತೀವಿ. ಗಣಿತನಿಗಳೇ, ಕೋಪ ಮಾಡ್ಕೋಬೇಡಿ. ನಿಮ್ಗೇನು ಡ್ಯಾನ್ಸ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು ಅಷ್ಟೇ ತಾನೇ? ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಗೌಡ್ರೆ, ಆಗಲ್ಲ ಆಗಲ್ಲ ಆಗಲ್ಲ, ನಮ್ ಕಲ್ಲ ಆಗಲ್ಲ. ನಾ ಏನಾದ್ರು ಅಂತ ಕೆಲಸ ಮಾಡೋದು ಪುಟ್ಮಲ್ಲಿ ಗೊತ್ತಾಗ್ಬಿಟ್ರೆ ನನ್ನ ನಡ ಮುರಿದಾಕ್ಬಿಡ್ತಾಳೆ. ಬನ್ರಿ ರೀ, ಬರ್ರಿ. ಏನ್ರೇ ಮಾಡ್ತಿದ್ದೀರಾ? ಯಾರ್ರಿ ನೀವು? ಹುಚ್ಚರ ಜೊತೆ ಸೇರ್ಕೊಂಡು ನೀವು ಹುಚ್ಚರಾಗ್ಬಿಟ್ಟಿದ್ದೀರಾ? ಯಾವನ್ ಹುಚ್ಚ ಅಂತ ಹೇಳ್ತಾ ಇದೆ? ಅಲ್ಲಡ್ರಿ, ಹೆಂಗ್ ಬಚ್ಚಿ ಕಡೆ ಅವ್ರೆ? ಬರ ಆಚೆಗೆ. ಅಂದ್ರೆ ಇವರು ಗಣಿದಣಿಗಳಲ್ವಾ? ಇವ್ರು ಯಾವ ಸೀಮೆ ಗಣಿತನಿಗಳ್ರಿ? ಇವ್ರ ಗಣಿ ಅಂದ್ರೆ ಗಣೇಶ, ಅವ್ನ ದಣಿ ಅಂದ್ರೆ ಧರಣೇಶ. ಇವರಿಬ್ರು ನಮ್ಮ ಹುಚ್ಚಾಲ್ಸೋದ್ರೆ ತಪ್ಸ್ಕೊಂಡಿರೋ ಹುಚ್ಚರು.
ಆ ಸೂಟ್ ಕೇಸ್ಲಿ ಸೀಕ್ರೆಟ್ ಅದ ಅನ್ಕೊಂಡೆ ಸೀಕ್ರೆಟಾಗಿ ನನ್ನ ದುಡ್ಲಿ ಪಾರ್ಟಿ ಮಾಡ್ಕೊಂಡು ಹೊಂಟೋಗ್ಬಿಟ್ರಲ್ಲಪ್ಪ. ಸೂಟ್ ಕೇಸಲ್ಲಿ ಏನಿದೆ ಅಂತನಾದ್ರೂ ನೋಡೋಣ ಬನ್ನಿ ಗೌಡ್ರ. One, two, three, four.